ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಯಗ್ರೀವ 27ಕ್ಕೆ ರಿಲೀಸ್ ಆಗ್ತಾ ಇದೆ. ಬಹಳ ಎಕ್ಸ್ಪೆಕ್ಟೇಷನ್ ಇದೆ. ಈ ಸಿನಿಮಾಗೋಸ್ಕರ ನೀವು ಬಹಳಷ್ಟು ಎಫರ್ಟ್ ಹಾಕಿದ್ದೀರಾ ಅನ್ನೋದು ನಮಗೆಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ. ಇನ್ನೇನು ರಿಲೀಸ್ಗೆ ದಿನಗಳು ಬಾಕಿ ಇದ್ದಾವೆ, ಗಂಟೆಗಳನ್ನು ನಾವು ಲೆಕ್ಕ ಹಾಕಬಹುದು. ನಿಮ್ಮ ಮೊದಲ ರಿಯಾಕ್ಷನ್? ಏನಿಲ್ಲ ಮೇಡಮ್, ಖುಷಿ ಇದೆ. ಅವ್ರ ಜೊತೆಗೆ ಮಾಡ್ಬೇಕಾದ್ರೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಲೈಕ್ ಇಲ್ಲ ನಾವು ಮಾಡೇ ಮಾಡ್ತೀವಿ, ಸಕ್ಕತ್ತಾಗಿ ಬಂದಿದೆ ಅಂತ. ಬಟ್ ಅದು ನೀವು ಹೇಳ್ದಂಗೆ 10 ದಿನಗಳು ಬರ್ತಾ ಇದ್ದಂಗೆ ಅದೊಂದು ಎಂಥವ್ರಿಗೆ ಆಗಲಿ ಅದೊಂದು ಸ್ಟಾರ್ಟ್ ಆಗುತ್ತೆ, ಹೆಂಗಪ್ಪ ಏನಪ್ಪ ಅಂತ. ಸೊ ನಂಬಿಕೆ ಅನ್ನೋದಿದೆ, ಜನಕ್ಕೆ ಇಷ್ಟ ಆಗುತ್ತೆ ಅಂತ. ನಾವೆಲ್ಲ ಏನೋ ದೊಡ್ಡದಾಗಿ ಮಾಡಿ ಅದು ಮಾಡ್ಬಿಟ್ಟು ಅದ್ಭುತ ಕ್ರಿಯೇಟ್ ಮಾಡಿಬಿಡಿ ಅನ್ನೋ ಥರದೇನಿಲ್ಲ. ಒಂದು ಸಾಮಾನ್ಯ ಕಥೆನೇ, ಬಟ್ ಡಿಫ್ರೆಂಟ್ ಸ್ಟೋರೀಸ್. ಯಾಕಂದರೆ ಇವತ್ತು ಜನ ಕೇಳ್ತಿರೋದೇ ಹೊಸ್ತನ ಸ್ಟೋರಿಗಳು ಬೇಕು ಅವ್ರಿಗೆ, ಹೊಸ ರೀತಿಲಿ ಏನಾದ್ರು ಹೇಳೋಕ್ಕೆ ಬೇಕು. ಸೊ ಆ ಹೊಸ್ತನದೊಂದಿಗೆ ಒಂದು ಹೊಸ ಸ್ಕ್ರೀನ್ ಪ್ಲೇ ಹೇಳೋ ಥರ ಆಗಿರ್ಬೋದು, ನರೇಷನ್ ಹೇಳೋ ಥರ ಆಗಿರ್ಬೋದು. ನಮ್ಮ ಹೊಸ ನಿರ್ದೇಶಕರು ರಘುಕುಮಾರ್ ಸೊ ಒಂದು ಅದ್ಭುತ ಪ್ರಯತ್ನ ಪಟ್ಟಿದ್ದಾರೆ. ಇದರಲ್ಲಿ ನಂದು ಕಂಪ್ಲೀಟ್ ಸಿನಿಮಾ ಕಾಪಲ್ಲೇ ಆಗಿರಲ್ಲ, ಲೈಕ್ ಐ ವಿಲ್ ಬಿ ಅ ಡ್ಯುಯಲ್ ಶೇಡ್ ಕ್ಯಾರೆಕ್ಟರ್. ಸೊ ಅದಕ್ಕೆ ಆದಂಥ ಏನೇನು ಬೇಕಿತ್ತು ಎಲ್ಲ ತಯಾರಿ ಮಾಡಿ ಬಟ್ ಅಲ್ಲಿ ಗಂಟ ಮುಗಿಸಿ ಇವತ್ತು ಇಲ್ಲಿ ಗಂಟ ಬಂದಿದ್ವಿ. ಎಸ್, ನಿಮ್ಮ ಮೊದಲ ರಿಯಾಕ್ಷನ್ ಹಯಗ್ರೀವದಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ? ಈ ಅವಕಾಶ ಹೇಗೆ ಸಿಕ್ತು? ಯಾಕೆ ಒಪ್ಕೊಂಡ್ರಿ? ಒನ್ ಕ್ವೆಶ್ಚನ್ ಅಟ್ ಅ ಟೈಮ್ ಪ್ಲೀಸ್. ಯಾಕೆ ಒಪ್ಕೊಂಡೆ? ಅಫ್ಕೋರ್ಸ್ ಸ್ಟೋರಿ ಪ್ಲಾಟ್, ಯಾಕಂದರೆ ತುಂಬ ಡಿಫ್ರೆಂಟ್ ಆಗಿದೆ. ಕ್ರೈಮ್ ಥ್ರಿಲ್ಲರೇ ಆಗಿದ್ರು ಏನೊಂದು ಪ್ಲಾಟ್ ತೊಗೊಂಡು ಸ್ಟೋರಿ ಕಂಪ್ಲೀಟಾಗಿ ಮಾಡಿದ್ದಾರಲ್ಲ, ತುಂಬ ಡಿಫ್ರೆಂಟ್ ಆಗಿತ್ತು ನನಗೆ. ಸೊ ಆ್ಯಂಡ್ ಆಲ್ಸೋ ಇಟ್ ಈಸ್ ಆಲ್ಸೋ ವೆರಿ ಎಂಟರ್ಟೈನಿಂಗ್. ಅಂದರೆ ನಾನು ಕತೆ ಕೇಳುವಾಗ ನನಗೆ ನರೇಟ್ ಮಾಡಿದ ಸೀನ್ಸ್ ಎಲ್ಲ ತುಂಬ ಫನ್ ಇತ್ತು, ಅಲಾಂಗ್ ವಿತ್ ದ ಥ್ರಿಲ್ಲರ್ ಸಸ್ಪೆನ್ಸ್ ಎಲ್ಲ. ಸೊ ಆ ಬ್ಲೆಂಡ್ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಐ ಥಾಟ್ ಇಟ್ ವಿಲ್ ವರ್ಕ್ಔಟ್ ಅಂತ. ಆ್ಯಂಡ್ ಅಪ್ರೋಚ್ ಆಗಿದ್ದು ಅಫ್ಕೋರ್ಸ್ ಫಸ್ಟ್ ಟೈಮ್ ಮಂಜುನಾಥ್ ಸರ್ ಅವ್ರ ಕಡೆಯಿಂದ ಕಾಲ್ ಬಂದಿದ್ದು. ಹಿ ಸೆಡ್ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ವಿ. ಆ್ಯಂಡ್ ಅಫ್ಕೋರ್ಸ್ ಕತೆ ಕೇಳಿದಾಗ ಡೆಫಿನೆಟ್ಲಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಧನ್ವೀರ್ ಅವರಿದ್ದಾರೆ ಅಂತ ಗೊತ್ತಿತ್ತು. ಸೊ ಐ ಥಾಟ್ ಇಟ್ಸ್ ಗೋನ್ ಡೂ ವೆರಿ ವೆಲ್ ಅಂತ. ಸೊ ಹಾಗಾಗಿ ಐ ಸೆಡ್ ಎಸ್. ಎಸ್, ಹಯಗ್ರೀವನ್ನಾಗಲೇ ಹೇಳ್ತಾ ಇದ್ದೆ, ಟೈಟಲೇ ಒಂಥರ ಕೇಳ್ತಾ ಇದ್ರೆ ಒಂಥರ ಹುಮ್ಮಸ್ಸು, ಒಂಥರ ಉತ್ಸಾಹ ಅಂತ. ಈಗ ನಾನಂತೂ ತುಂಬಾ ಕ್ಯೂರಿಯಾಸಿಟಿಯಿಂದ ಸಿನಿಮಾ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ ಸರ್. ನಾನು ದುಡ್ಡು ಕೊಟ್ಟು ಹೋಗಿ ನೋಡ್ತೀನಿ, ನಾನು ಸಿನಿಮಾ ನೋಡಿ ಎಷ್ಟು ಖುಷಿಯಾಗಿ ಹೊರಗೆ ಬರ್ತೀನಿ ಅಂತ ಹೇಳಿ. ಕಂಪ್ಲೀಟ್ ನಾವೇನು ಬರೀ ಇದನ್ನು ಕಾಪನ್ನು ತೋರ್ಸೋಕೆ ಒಂದು ವರ್ಗಕ್ಕೆ ಸೀಮಿತವಾಗಿ ಡ್ರಗ್ಸೇ ಆಗಿರ್ಬೋದು, ಇಲ್ಲ ಒಂದು ಕಳ್ಳ ಪೊಲೀಸ್ ಸ್ಟೋರಿ, ಈ ಥರದ ಹಳೇ ರಿಪೀಟ್ ಪ್ಯಾಟರ್ನ್ ಅಂತ ಯಾವುದೂ ಇಲ್ಲ. ದೇ ಸಮಥಿಂಗ್ ವಿಚ್ ಇಸ್ ಗೋಯಿಂಗ್ ಆನ್ ಇನ್ ಇದರಲ್ಲಿ ಸೊಸೈಟಿಲಿ. ಅದು ಗೊತ್ತಿದೆ ಜನಕ್ಕೆ, ಬಟ್ ಅದನ್ನು ಎಲ್ಲೂ ನೋಡಿಲ್ಲ ಇದುವರೆಗೂ. ಸೊ ಅದ್ರ ಬಗ್ಗೆ ಆಗಿರ್ಬೋದು, ಮತ್ತು ಹಲವಾರು ವಿಷಯಗಳ ಬಗ್ಗೆ ಒಬ್ಬ ಯೂತ್ಫುಲ್ ಆಗಿರೋನು ಯಾವ ಥರ ಹೋರಾಟ ಮಾಡ್ತಾನೆ, ಅವನ ಧ್ಯೇಯನ ಲೈಕ್ ಅದನ್ನು ಅಚೀವ್ ಮಾಡೋಕ್ಕೆ ಯಾವ ಥರ ಹೋರಾಟ ಮಾಡ್ತಾನೆ ಅನ್ನೋದು. ಬಟ್ ಹಂಗನ್ಬಿಟ್ಟು ಕಂಪ್ಲೀಟ್ ಸೀರಿಯಸ್ ಆಗೇ ಹೋಗಲ್ಲ. ದೇ ವಿಲ್ ಬಿ ಎಲ್ಲ ಥರದ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಎಸ್, ನೀವು ಹೇಳೋದಾದ್ರೆ, ಯಾಕಂದರೆ ₹1 ಖರ್ಚು ಮಾಡಿ ಹೋಗಿ ನೋಡ್ತೀವಿ ಅಂತಂದರೆ ಅದರಲ್ಲಿ ಶ್ರಮ ಇರುತ್ತೆ. ಇಡೀ ಫ್ಯಾಮಿಲಿ ಹೋಗಿ ಸಿನಿಮಾ ನೋಡ್ತೀವಿ ಅಂತಂದರೆ ನಾನು ಹೊರಗೆ ಬರುವಾಗ ನನಗೆ ಅದು ಹ್ಯಾಂಗ್ ಓವರ್ ಇರಬೇಕು. ಆ ಥರದ ಹ್ಯಾಂಗ್ ಓವರ್ ನನಗೇನು ಸಿಗಬಹುದು ಅಂತ ಹೇಳಿ. ಎನಿ ಸಿನಿಮಾ ನೋಡಬೇಕಂದ್ರೆ ಒಂದು ರೊಟೀನ್, ಅವ್ರು ಹೇಳಿದ್ರು ಅನ್ಸುತ್ತೆ, ಒಂದು ರೊಟೀನ್ ಆಗಲ್ದೆ ಯು ವಿಲ್ ಸಿ ಸಮ್ ಅ ಪ್ಲಾಟ್ ದಟ್ಸ್ nobody has touched so far. So ಅದನ್ನ ಆ ಒಂದು ಭಯ ನನಗೂ ಇದೆ. ಕನ್ನಡದಲ್ಲಿ ಹೇಳಿದೆ, ಇಂಗ್ಲೀಷಲ್ಲಿ ಅವ್ರು ಮಾಡೋದೇ ಹೆಂಗೆ ನೋಡ್ತಾ ಇದ್ದೀನಿ, ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ. ಅದೇ ಅಲ್ಲ, ಸೇಮ್ ಇಷ್ಟು ದಿನ ಯೂಟ್ಯೂಬರ್ಸ್ ಕೊಡ್ಬೇಕಾದ್ರೆ ಫಸ್ಟ್ ನನ್ ಕೇಳಕ್ ಬಿಟ್ಬಿಡೋರು, ಕೇಳಿ ಫಸ್ಟ್ ಕೇಳಿ ಅಂತ. ಆಮೇಲೆ ಹೇಳಿದ್ಮೇಲೆ ಫಸ್ಟ್ ಹೀರೋನೇ ಕೇಳೋದು. ಸೊ ಕತೆ ಪ್ಲಾಟೇ ಸಕದಾಗಿರೋದಲ್ವಾ. ಸೊ ಇಬ್ರು ಈಗ ನೆಕ್ಸ್ಟ್ ಮೇಡಮ್ ಏನ್ ಮಾಡಿ ಗೊತ್ತಾ, ನೆಕ್ಸ್ಟ್ ಕ್ವಶನ್ ಅಲ್ಲಿಂದನೇ ಬರ್ದಿ. ಆ ಕ್ವಶನ್ಗೆ ಆನ್ಸರ್ ನಾನೇ ಏನ್ ಹೇಳ್ತಾರೆ ಅಂತಾನು ಹೇಳ್ತೀನಿ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಫಿಕ್ಸ್ ಆಗ್ಬಿಟ್ಟಿದ್ವಿ ನಾವು. 30 ಇಂಟರ್ವ್ಯೂ ಕೊಟ್ಟಿದ್ವಲ್ಲ, 30 ಇಂಟರ್ವ್ಯೂ ಏನು ಆ ಕ್ವಶನ್ ಕೇಳಿದ್ರೆ ಏನ್ ಹೇಳ್ತಾರೆ ಅದ್ರ ಮೇಲೆ ಒಂದು ಪದಾನು ಮಾತಾಡೋದು. ನೋಡಿ ನಾನು ಹೇಳಿದೆ, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ ಅದು, ಇವರು ನೀವು ಕತೆ ಏನಾದ್ರು ಮಾತಾಡಿ. ಇವಾಗ ನೆಕ್ಸ್ಟ್ ಕ್ವಶನ್ ಕೇಳಿ ನೀವು, ನಾನು ಹೇಳಿದ್ನಲ್ಲ ಇದು ಇಂಗ್ಲೀಷಲ್ಲಿ ಹೇಳ್ತಾರೆ, ನೆಕ್ಸ್ಟ್ ಕ್ವಶನ್ ಅಲ್ಲಿಂದ ಸ್ಟಾರ್ಟ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಎಸ್, ಓಕೆ, ಹೇಳ್ತಾ ಇದ್ದೆ, ಕಂಟಿನ್ಯೂ ಮಾಡಿ. ಡಿಫ್ರೆಂಟ್ ಆಗಿದೆ. ಸೊ ನೀವು ಎದ್ದು ಬರುವಾಗ ಪ್ರಾಬ್ಲಿ ಅದನ್ನ ಮೆಚ್ಕೊಂಡು ಎದ್ದು ಬರ್ತೀರಾ ಅಂತ ಹೇಳ್ಬೋದು. ಬಿಕಾಸ್ ನನಗೆ ಕತೆ ಕೇಳಿ ಮುಗಿದ್ಮೇಲೆ ಅದೇ ಅನ್ಸಿದ್ದು, ಇವ್ರು ಡೈರೆಕ್ಟರ್ ಇದನ್ನ ಹೇಗೆ ಇವನ್ ಥಿಂಕ್ ಮಾಡಿದ್ರು ಈ ಸ್ಟೋರಿ ಲೈನ್ ಮೇಲೆ ನಾನು ಕತೆ ಮಾಡ್ಬೋದು ಅನ್ನೋದನ್ನ ಅಂತ ನನಗೆ ತುಂಬ ಇಂಪ್ರೆಸಿವ್ ಆಗಿರ್ತದೆ. ಸೊ ಐ ಥಿಂಕ್ ಜನರಿಗೂ ಅದು ಎದ್ದು ಬರುವಾಗ ದೇ ಪ್ರಾಬ್ಲಿ ಅಪ್ರಿಷಿಯೇಟ್ ದ್ಯಾಟ್ ಇನ್ಕಮ್.